Hello everybody. Welcome to second PUC Accountancy Remedial Classes. I am Mr. Vikas Manka here, lecturer at KLE's MPPU College, Rabag. So my dear students, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಎಕ್ಸಿಕ್ಯೂಟಿವ್ಸ್ ಅಕೌಂಟನ್ನು ಬಿಡಿಸ್ತಾ ಇದ್ದೀವಿ. ನಿಮ್ಮ ಒಂದು 4ನೇ ಚಾಪ್ಟರ್ನಲ್ಲಿ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಅ ಪಾರ್ಟ್ನರ್ ಅನ್ನೋ ಒಂದು 4ನೇ ಚಾಪ್ಟರ್ನಲ್ಲಿ 6 ಮಾರ್ಕ್ಸ್ಗೆ ಬರುವಂಥ ಒಂದು ಕ್ವಶನ್ ಯಾವುದು, ಪ್ರಿಪೇರ್ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಅಂತ. ಸೊ ಆ ಒಂದು ಕ್ವಶನ್ ಮೇಲೆ ಆ ಒಂದು 6 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ನಾವು ಆಲ್ರೆಡಿ 2ರಿಂದ 3 ಪ್ರಾಬ್ಲಮ್ಸನ್ನು ಈಗ ಬಿಡಿಸಿದ್ದೀವಿ. ಸೊ ಈಗ ಮತ್ತೊಂದು ಪ್ರಾಬ್ಲಮನ್ನು ನಾನು ಎಕ್ಸಿಕ್ಯೂಟಿವ್ ಅಕೌಂಟ್ ಮೇಲೆ ಬಿಡಿಸ್ತೀನಿ. ಯಾಕೆ ನಾವು ಇಷ್ಟು ಕಾನ್ಸಂಟ್ರೇಷನ್ ಮಾಡಬೇಕು ಎಕ್ಸಿಕ್ಯೂಟಿವ್ ಅಕೌಂಟ್ ಮೇಲೆ? ಬಿಕಾಸ್ 100% ಈ ಕ್ವಶನ್ ಬಂದೇ ಬರ್ತದೆ. ಸೊ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ನಾವು ಬಿಡಿಸಬೇಕಾದ್ರೆ ಇಲ್ಲಿ 2 ಥರ ನಮಗೆ ಡಿಫ್ರೆಂಟ್ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಸಿಗ್ತಾವೆ ನಮಗೆ. ಒಂದನೇ ವೆರೈಟಿ ಏನು, ಅಲ್ಲಿ ಗುಡ್ವಿಲ್ ಕೊಟ್ಟಿರ್ತಾರೆ ನಿಮಗೆ ಡೈರೆಕ್ಟ್ ಗುಡ್ವಿಲ್ ಕೊಟ್ಟಿರ್ತಾರೋ ಅದನ್ನು ನೀವೇನು ಮಾಡಬೇಕು, ಗೇನ್ ರೇಷಿಯೋ ಮೇಲೆ ಆ ಒಂದು ಯಾರು ಪಾರ್ಟ್ನರ್ ತೀರ್ಕೊಂಡಿರ್ತಾರಲ್ಲ ಅವ್ರು ಕೊಟ್ಬಿಡಬೇಕಾಗ್ತದೆ, ಕರೆಕ್ಟ್. ಬಟ್ ಇಲ್ಲಿ ಮತ್ತೊಂದು ವೆರೈಟಿದಾಗ ಏನು ಬರ್ತದೆ, ಗುಡ್ವಿಲನ್ನು ಅವರು ಕೊಟ್ಟಿರೋದಿಲ್ಲ, ಡೈರೆಕ್ಟಾಗಿ ಗುಡ್ವಿಲನ್ನು ಕೊಟ್ಟೋದಿರಲ್ಲ. ಅದ್ರ ಬದಲಾಗಿ ಅವರು ಎವ್ರೇಜ್ ಪ್ರಾಫಿಟನ್ನು ಕೊಟ್ಟಿರ್ತಾರೋ. ಸೊ ಅವಾಗ ನೀವೇನು ಮಾಡಬೇಕು, ಎವ್ರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಗುಡ್ವಿಲನ್ನು ಫೈನ್ ಮಾಡಿ ಆಮೇಲೆ ಅದನ್ನು ಗೇನ್ ರೇಷಿಯೋ ಮೇಲೆ ಕಾಂಪನ್ಸೇಟ್ ಮಾಡಬೇಕು. ಇದೊಂದೇ ಎಕ್ಸ್ಟ್ರಾ ಇಲ್ಲಿ ಬರೋದು, ತಿಳಿತಾ? ಈಗ ನಿಮ್ಮ ಒಂದು ಕ್ವಶನ್ ಬ್ಯಾಂಕ್ನಲ್ಲಿ ಇರುವಂಥ ಕ್ವಶನ್ ನಂಬರ್ 2, 4ನೇ ಚಾಪ್ಟರ್ನ ಕ್ವಶನ್ ನಂಬರ್ 2, ಪೇಜ್ ನಂಬರ್ 60 ಓಪನ್ ಮಾಡಿರಿ. ನೀವು ಸ್ಕ್ರೀನನ್ನು ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಬರುವಂಥ ಕ್ವಶನ್ನ ಕಾಪಿ ಮಾಡ್ಕೋಬೋದು, ಅಥವಾ ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇದ್ದರೆ ಅಲ್ಲೇ ಕ್ವಶನ್ ನಂಬರ್ 2, ಪೇಜ್ ನಂಬರ್ 60 ಓಪನ್ ಮಾಡಿ ಆ ಕ್ವಶನನ್ನು ನೋಡ್ಕೋಬೋದು. ಸೊ ಕ್ವಶನನ್ನು ಓದ್ತೀನಿ ನಾನೀಗ. ಪವನ್, ಮದನ್ ಆ್ಯಂಡ್ Suman were partners sharing profits and losses in the ratio of 2:1:1. ಪವನ್, ಮದನ್ ಆ್ಯಂಡ್ ಸುಮನ್ ಅಂತ 3 ಜನ ಪಾರ್ಟ್ನರ್ಸ್ ಅದಾರ ಇಲ್ಲಿ. ಸೊ ಇವರು ಯಾವ ರೇಷಿಯೋ ಮೇಲೆ ತಮ್ಮ ಪ್ರಾಫಿಟ್ಸ್ ಮತ್ತು ಲಾಸಸನ್ನು ಶೇರ್ ಮಾಡ್ಕೋತಾ ಇದ್ದಾರೆ? 2:1:1. Their balance sheet as on 31/3/2017 was as under. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2017 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಲ್ಯಾಬಿಲಿಟಿ ಸೈಡ್ ಕೆಲವೊಂದು ಐಟಮ್ಸ್ ಅದಾವು, ಅಸೆಟ್ ಸೈಡ್ ಕೆಲವೊಂದು ಐಟಮ್ಸ್ ಅದಾವೆ, ಕರೆಕ್ಟಾ? ಸೊ ಈಗ ನಾವು ಅಡ್ಜಸ್ಟ್ಮೆಂಟ್ಸನ್ನು ನೋಡ್ತೀನಿ. ನೆಕ್ಸ್ಟ್ ಪೇಜ್ನಲ್ಲಿ ಕೆಳಗಡೆ ನೋಡಿರಿ. ದಿ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ದ್ಯಾಟ್ ಇನ್ ದಿ ಇವೆಂಟ್ ಆಫ್ ಡೆತ್ ಆಫ್ ಅ ಪಾರ್ಟ್ನರ್ ಹೀಸ್ ಎಕ್ಸಿಕ್ಯೂಟರ್ಸ್ ಎನ್ಟೈಟಲ್ಡ್ ಟು ಗೆಟ್ ದಿ ಫಾಲೋವಿಂಗ್ಸ್. ಹೀಸ್ ಎಕ್ಸಿಕ್ಯೂಟರ್ಸ್ ಆರ್ ಎನ್ಟೈಟಲ್ಡ್ ಟು ಗೆಟ್ ದಿ ಫಾಲೋವಿಂಗ್. ಏನೇನು ಕೊಟ್ಟಾರ ಇಲ್ಲಿ? ಫಸ್ಟ್ ಬರೋದು ದಿ ಕ್ಯಾಪಿಟಲ್ ಆಟ್ ದಿ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್. ಏನು? ದಿ ಕ್ಯಾಪಿಟಲ್ ಆಟ್ ದಿ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಆ ಒಂದು ಪಾರ್ಟ್ನರ್ ನಾವೇನು ಕೊಡಬೇಕು, ಅವನ ಪಾಲಿಗೆ ಬರುವಂಥ ಒಂದು ಕ್ಯಾಪಿಟಲನ್ನು ಕೊಡಬೇಕಾಗ್ತದೆ. ನೆಕ್ಸ್ಟ್ ಈಸ್ ಪ್ರಪೋರ್ಷನ್ ಆಫ್ ರಿಸರ್ವ್ ಫಂಡ್. ಅವ್ನಿಗೆ ಎಷ್ಟು ರಿಸರ್ವ್ ಫಂಡ್ ಬರುತ್ತೋ ಆ ರಿಸರ್ವ್ ಫಂಡನ್ನು ಕೊಡ್ರಿ. ಇವನ್ನೆಲ್ಲ ಯಾವ ಸೈಡ್ ತೊಗೋಬೇಕು? ಕ್ರೆಡಿಟ್ ಸೈಡ್, ಬಿಕಾಸ್ ಅದು ಎಲ್ಲ ಇನ್ಕಮ್ ಆಗ್ತದೆ. ಯಾವ ಪಾರ್ಟ್ನರ್ ತಿರ್ಕೊಂಡ್ರೆ ಇಲ್ಲಿ ಕೆಳಗಡೆ ಕೊಟ್ಟರೆ ಲಾಸ್ಟ್ ಲೈನ್ ಸುಮನ್. ಸೊ ಸುಮನ್ ತೀರ್ಕೊಂಡ್ರೆ ಅಂದರೆ ಸುಮನ್ಗೆ ಎಲ್ಲ ಏನಾಕೋ ಇನ್ಕಮ್ ಆಗ್ತದೆ, ಯಾಕಂದರೆ ಅವ್ನ ಕ್ಯಾಪಿಟಲನ್ನು ಕೊಡಬೇಕು, ಅವನ ಪಾಲಿಗೆ ಬರುವಂಥ ರಿಸರ್ವ್ ಫಂಡನ್ನು ಕೊಡಬೇಕಾಗ್ತದೆ. ನೆಕ್ಸ್ಟ್ ಸಿ ಈಸ್ ದ ಶೇರ್ ಆಫ್ ಪ್ರಾಫಿಟ್ಸ್ ಟು ದಿ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ಎವರೇಜ್ ಪ್ರಾಫಿಟ್ಸ್ ಆಫ್ ಲಾಸ್ಟ್ 3 ಇಯರ್ ಪ್ರಾಫಿಟ್ಸ್. ಅವನ ಪಾಲಿಗೆ ಬರುವಂಥ ಶೇರ್ ಆಫ್ ಪ್ರಾಫಿಟನ್ನು ಕೊಡಬೇಕು ಅಪ್ ಟು ದಿ ಡೇಟ್ ಆಫ್ ಡೆತ್. ಯಾವ ಇಯರನ್ನು ಬೇಸಾಗಿ ಇಟ್ಕೋಬೇಕಿಲ್ಲಿ? ಬೇಸ್ಡ್ ಆನ್, ಅದು ಕೊಟ್ಟ ನೋಡ್ರಿ, ಬೇಸ್ಡ್ ಆನ್ ಎವ್ರೇಜ್ ಪ್ರಾಫಿಟ್ಸ್ ಆಫ್ ಲಾಸ್ಟ್ 3 ಇಯರ್. ಲಾಸ್ಟ್ 3 ವರ್ಷಕ್ಕೆ ನೀವು ಏನು ಒಂದು ಸರಾಸರಿ ಅಂತೀವಿ ನಾವು, ಎವರೇಜ್ ಅಂದರೆ ಸರಾಸರಿ. ಸೊ ಆ ಒಂದು ಎವರೇಜ್ ಪ್ರಾಫಿಟನ್ನು ನೀವು ಏನು ಫೈಂಡ್ ಮಾಡ್ತಿರಲ್ಲ, ಆ ಒಂದು ಎವರೇಜ್ ಪ್ರಾಫಿಟ್ ಬೇಸ್ ಮೇಲೆ ನೀವೇನು ಮಾಡಬೇಕು, ಸುಮನ್ಗೆ ಬರುವಂಥ ಪ್ರಾಫಿಟ್ ಶೇರನ್ನು ಕೊಡಬೇಕಾಗ್ತದೆ. ಸೊ ನೋಡೋಣ ನೆಕ್ಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು. ಅಡ್ಜಸ್ಟ್ಮೆಂಟ್ ನಂಬರ್ ಡಿ ನೋಡಿರಿ. ಈಸ್ ಅ ಶೇರ್ ಆಫ್ ಗುಡ್ವಿಲ್. ಅವನ ಪಾಲಿಗೆ ಬರುವಂಥ ಗುಡ್ವಿಲ್ಲನ್ನು ಕೊಡಬೇಕು. ಬಟ್ ಇಲ್ಲಿ ಗುಡ್ವಿಲ್ ಡೈರೆಕ್ಟಾಗಿ ಕೊಟ್ಟಿಲ್ಲ ಅವರು, ಗುಡ್ವಿಲ್ಲನ್ನು ನಾವು ಫೈನ್ ಮಾಡಬೇಕು. ಗುಡ್ವಿಲ್ ಆಫ್ ದಿ ಫರ್ಮ್ ಈಸ್ ಟ್ವೈಸ್. ಟ್ವೈಸ್ ಅಂದ್ರೇನು? ಡಬಲ್ ಅಂದಂಗೆ. ಡಬಲ್ ದಿ ಆ್ಯಾವ್ರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 3 ಇಯರ್ಸ್ ಪ್ರಾಫಿಟ್. ಗುಡ್ವಿಲನ್ನು ಏನಂತಾರೆ ಅವರು? ಆ್ಯಾವ್ರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಏನು ಆ್ಯಾವ್ರೇಜ್ ಪ್ರಾಫಿಟ್ ಲಾಸ್ಟ್ 3 ಇಯರ್ಸ್ ಏನು ಆ್ಯಾವ್ರೇಜ್ ಪ್ರಾಫಿಟ್ ಇದಲ್ಲ, ಆ ಪ್ರಾಫಿಟ್ಸ್ ಡಬಲ್ ನೀವು ಮಾಡ್ಕೊಂಡಂದ್ರೆ ನಿಮಗೆ ಗುಡ್ವಿಲ್ ಸಿಗ್ತದೆ. ಅದೇ ಹೇಳ್ತಿದ್ದಾರೆ ಅವರು. ಗುಡ್ವಿಲ್ ಆಫ್ ದಿ ಫರ್ಮ್ ಈಸ್ ಟ್ವೈಸ್, ಈಸ್ ಡಬಲ್ ಆಫ್ ವಾಟ್? ಡಬಲ್ ಎತ್ತರದ ಡಬಲ್? ಆ್ಯಾವ್ರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 3 ಇಯರ್ಸ್. ಲಾಸ್ಟ್ 3 ವರ್ಷಕ್ಕೆ ನೀವು ಏನು ಆ್ಯಾವ್ರೇಜ್ ಪ್ರಾಫಿಟನ್ನು ಫೈನ್ ಮಾಡಿರ್ತಿರಲ್ಲ ಅದ್ರದ್ದು ಡಬಲ್ ಮಾಡಿಕೊಂಡ್ರೆ ನಿಮ್ಗೆ ಏನು ಸಿಗ್ತದೆ? ಗುಡ್ವಿಲ್ ಸಿಗ್ತದೆ. ಸೊ ದ ಪ್ರಾಫಿಟ್ಸ್ ಆಫ್ ದಿ ಲಾಸ್ಟ್ 3 ಇಯರ್ಸ್ ವೇರ್. ಸೊ ಲಾಸ್ಟ್ 3 ಇಯರ್ಸ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಾವ್ರೇಜ್ ಪ್ರಾಫಿಟ್ ನಾವು ಆ್ಯಾವ್ರೇಜ್ ಪ್ರಾಫಿಟನ್ನು ಫೈನ್ ಮಾಡಬೇಕಾದ್ರೆ ಲಾಸ್ಟ್ 3 ಇಯರ್ ಪ್ರಾಫಿಟ್ಸ್ ಬೇಕು ನಮಗೆ, ಕರೆಕ್ಟಾ? ಸೊ ಆ ಲಾಸ್ಟ್ 3 ಇಯರ್ ಪ್ರಾಫಿಟ್ಸನ್ನು ಕೊಟ್ಟಾರ ನೋಡ್ರಿ ಇಲ್ಲಿ. 2014-15, 2015-16,
2016-17 ಒಂದು 16,000 ಒಂದು 16,000 ಮತ್ತೊಂದು 16,000 ಮತ್ತೊಂದು 15,520 ಕರೆಕ್ಟಾ. ಸೊ ಈಗ ಕೆಳಗಡೆ ನೋಡ್ರಿ, ಸುಮನ್ ಡೈಡ್ ಆನ್ July 1st, 2017. He had also withdrawn ₹5,000 till to the date of his death. ಏನು ಲಾಸ್ಟ್ಗೆ ಅವ್ರ ಸೆಂಟೆನ್ಸ್ನ ಯಾವ ರೀತಿ ಎಂಡ್ ಮಾಡಿದ್ದಾರೆ ಅಂದರೆ ಅಲ್ಲಿಯೂ ಕೂಡ ಒಂದು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ ನಮಗವರು. ಹಿ ಹ್ಯಾಡ್ ಆಲ್ಸೋ ವಿತ್ಡ್ರಾನ್ 5,000 5,000 ಇವರು ವಿತ್ಡ್ರಾ ಮಾಡ್ಕೊಂಡಾರ ಅಂತ ಅಲ್ಲಿ ಕೊಟ್ಟರು. ಸೊ 5,000 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಾರ ಅಂದ್ರೆ ಇದರ ಅರ್ಥ ಏನಿದು, ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸನ್ನು ನಾವು ಯಾವ ಸೈಡ್ ತಗೋಬೇಕು, ಡೆಬಿಟ್ ಸೈಡ್. ಯಾಕಂದರೆ ಸುಮನ್ ಅನ್ನೋ ವ್ಯಕ್ತಿ ಅಲ್ಲಿ ಬದುಕಿದಾಗ 5,000 ರೂಪಾಯಿಯನ್ನು ವಿತ್ಡ್ರಾ ಮಾಡ್ಕೊಂಡಿದ್ರು. ಸೊ ಈಗ ಅವ್ರು ತೀರ್ಕೊಂಡಾರಂದ್ರೆ ಆ 5,000 ರೂಪಾಯಿನ ವಾಪಸ್ ಕೊಡಬೇಕಾಗ್ತದೆ. ಸೊ ಸುಮನ್ ಎಕ್ಸಿಕ್ಯೂಟಿವ್ ಯಾರು ಇರ್ತಾರಲ್ಲ, ಸೊ ಅವ್ರು 5,000 ರೂಪಾಯಿ ವಾಪಸ್ ಕೊಡಬೇಕಂದ್ರೆ ಅವ್ರಿಗೆ ಅದು ಖರ್ಚಾಗ್ತದೆ. ಸೊ ಖರ್ಚಾಗ್ತಂದ್ರೆ ಅದನ್ನು ಯಾವ ಸೈಡ್ ತಗೋಬೇಕು ನಾವು, ಡೆಬಿಟ್ ಸೈಡ್. ತಿಳಿತಾ? ಓಕೆ, ನೆಕ್ಸ್ಟ್ ಈಗ ಆನ್ಸರನ್ನು ಬಿಡಿಸೋಣ. ಫಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ವರ್ಕಿಂಗ್ ನೋಟ್ಸ್ಗಳನ್ನು ನಾವು ಮಾಡ್ಕೋಬೇಕು. ಫಸ್ಟ್ ನಾವು ಇಲ್ಲಿ ಏನು ಮಾಡ್ಕೋಬೇಕು, ವರ್ಕಿಂಗ್ ನೋಟ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ವರ್ಕಿಂಗ್ ನೋಟ್ ಯಾವ್ದು ಬರ್ತದೆ, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಗುಡ್ ವಿಲ್. ಸೊ ನಿಮ್ಮ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ ಅವರು, ಗುಡ್ ವಿಲ್ ಇಸ್ ದಿ ಟ್ವೈಸ್ ಆಫ್ ಎವರೇಜ್ ಪ್ರಾಫಿಟ್. ಟ್ವೈಸ್ ಆಫ್ ಎವರೇಜ್ ಪ್ರಾಫಿಟ್ ಅಂದ್ರೇನು, ಡಬಲ್. ಸೊ ಡಬಲ್ ಅಂದರೆ ಏನು ಮಾಡಬೇಕು ನೀವು ಇಲ್ಲಿ ಇಂಟು 2 ಅಂತ ಮಾಡ್ಕೊಂಡ್ಬಿಡ್ಬೇಕು. ಸೊ ಗುಡ್ ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಅದ. ಗುಡ್ ವಿಲ್ ಈಸ್ ಈಕ್ವಲ್ಸ್ ಟು average profit into number of years of purchase. Average profit into number of years of purchase. ಸೊ ಈಗ ಆವ್ರೇಜ್ ಪ್ರಾಫಿಟನ್ನು ಫೈಂಡ್ ಮಾಡಿರಿ. ಆವ್ರೇಜ್ ಪ್ರಾಫಿಟ್ ಬೇಕು, ಆಮೇಲೆ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಬೇಕು ನಮಗೆ ಕರೆಕ್ಟಾ. ಅದಕ್ಕಿಂತ ಮುಂಚೆ ಆವ್ರೇಜ್ ಪ್ರಾಫಿಟ್ ಬೇಕು ನಮಗೆ ಕರೆಕ್ಟ್. ನಾವೇನು ನಮ್ಮ ಒಂದು ಅಲ್ಟಿಮೇಟ್, ನಮ್ಮ ಒಂದು ಮುಖ್ಯ ಗೋಲ್ ಯಾವುದಿಲ್ಲಿ, ಗುಡ್ ವಿಲ್ಲನ್ನು ಫೈಂಡ್ ಮಾಡೋದು ಕರೆಕ್ಟ್. ಆ ಗುಡ್ ವಿಲ್ಲನ್ನು ನೀವು ಫೈಂಡ್ ಮಾಡಬೇಕಾದ್ರೆ ನಿಮಗೆ ಫಸ್ಟ್ ಏನು ಬೇಕು, ಆವ್ರೇಜ್ ಪ್ರಾಫಿಟ್ ಬೇಕು. ಸೊ ಆವ್ರೇಜ್ ಪ್ರಾಫಿಟನ್ನು ನೀವು ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಆವ್ರೇಜ್ ಪ್ರಾಫಿಟ್ ಅಂದರೆ ಬಹಳ ಸಿಂಪಲ್ ಅದ, ಅದನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಬಹಳ ಸಿಂಪಲ್. ಏನು ಮಾಡಬೇಕು, ಅಲ್ಲಿ ಏನು ನಿಮಗೆ ಪ್ರಾಫಿಟ್ಸನ್ನು ಕೊಟ್ಟಿರ್ತಾರಲ್ಲ ಎಲ್ಲ ಪ್ರತಿಯೊಂದು ಪ್ರಾಫಿಟ್ಸನ್ನು ಪ್ಲಸ್ ಮಾಡ್ಕೊತ ಹೋಗ್ಬೇಕು. ನೀವು ಪ್ರತಿಯೊಂದು ಪ್ರಾಫಿಟ್ಸನ್ನು ಪ್ಲಸ್ ಮಾಡ್ಕೊತ ಹೋಗ್ರಿ. ಡಿವೈಡೆಡ್ ಬೈ, ಅದನ್ನು ಯಾವ ಒಂದು ನಂಬರ್ಲೆ ಭಾಗಾಕಾರ ಮಾಡಬೇಕು ನೀವು ಅದನ್ನು ಯಾವ ನಂಬರಲ್ಲಿ ಡಿವೈಡ್ ಮಾಡಬೇಕಂದ್ರೆ ಎಷ್ಟು ಪ್ರಾಫಿಟ್ಸನ್ನು ಬರೆದಿರ್ತೀರಿ ಅಷ್ಟು ಡಿವೈಡ್ ಮಾಡಬೇಕು. ಈಗ ಇಲ್ಲಿ ನೋಡಿರಿ 16,000 16,000 15,520 ಅಂದರೆ 3 ಅಮೌಂಟ್ಸ್ ಅದಾವೆ ಕರೆಕ್ಟ್. 3 ಅಮೌಂಟ್ಸ್ ಅದಾವೆ. ಸೊ ಅದನ್ನು ಯಾವ ನಂಬರಲ್ಲಿ ಡಿವೈಡ್ ಮಾಡ್ತೀರಿ, ಈಗ 3 ಅಮೌಂಟ್ನ ಡಿವೈಡ್ ಮಾಡಬೇಕು. ಸೊ 16,000 ಪ್ಲಸ್ 16,000 ಪ್ಲಸ್ 15,520 ಇದನ್ನು ಟೋಟಲ್ ಮಾಡ್ಕೋರಿ. ಎಷ್ಟು ಬರ್ತದೆ, 47,520 ಬರ್ತದೆ. ಸೊ ಡಿವೈಡೆಡ್ ಬೈ ಏನು ಮಾಡಬೇಕು, 3 ಮಾಡ್ಕೋರಿ. 3 ಯಾಕಂದ್ರೆ 3 ಅಮೌಂಟ್ಸ್, ಸೊ ಡಿವೈಡೆಡ್ ಬೈ 3. ಸೊ ಡಿವೈಡ್ ಬೈ 3 ಅಂತ ಮಾಡ್ಕೊಂಡಾಗ ನಿಮಗೆ ಅಮೌಂಟ್ ಬರುವಂಥದ್ದು 15,840. 15,840. ಸೊ ಈಗ ಗುಡ್ ವಿಲ್ಲನ್ನು ಫೈಂಡ್ ಮಾಡಿರಿ. 15,840 ಏನಿದು, 15,840 ಇದು ನಮ್ಮ ಆವ್ರೇಜ್ ಪ್ರಾಫಿಟ್. 15,840 ಏನು ನಮಗೆ ಸಿಕ್ಕಿರೋಂಥ ಆವ್ರೇಜ್ ಪ್ರಾಫಿಟ್. ಸೊ ನಾವೀಗ ಏನು ಫೈಂಡ್ ಮಾಡಬೇಕು, ಗುಡ್ ವಿಲ್ಲನ್ನು ಫೈಂಡ್ ಮಾಡಬೇಕು. ಅವರೇನಂತ ಹೇಳಿದರು, ಗುಡ್ ವಿಲ್ ಏನಂತಲ್ಲ ಅದು ಆವ್ರೇಜ್ ಪ್ರಾಫಿಟನ್ನು ಡಬಲ್ ಅಂತ ಹೇಳಿದ್ದಾರೆ ಅವರು. ಇಟ್ ಈಸ್ ಟ್ವೈಸ್ ಆಫ್ ದಿ ಆವ್ರೇಜ್ ಪ್ರಾಫಿಟ್. ಸೊ ಆವ್ರೇಜ್ ಪ್ರಾಫಿಟ್ 15,840 ಬಂದದ, ಅದನ್ನು ಡಬಲ್ ಮಾಡ್ಕೊರಿ. ಈಗ ಇಂಟು 2 ಮಾಡ್ಕೊರಿ. ಎಷ್ಟು ಸಿಗ್ತದೆ ನಿಮ್ಗೆ, 31,680. 31,680. ಸೊ ಈ 31,680 ಏನು, ಇದು ಗುಡ್ ವಿಲ್. ಇದು ಗುಡ್ ವಿಲ್ ಆಫ್ ದಿ ಫರ್ಮ್. ಇಡೀ ಸಂಸ್ಥೆಗೆ ಬರಬೇಕಾದಂಥ ಒಂದು ಗುಡ್ ವಿಲ್, ಇಡೀ ಸಂಸ್ಥೆಗೆ ಸಂಬಂಧಪಟ್ಟಂಥ ಒಂದು ಗುಡ್ ವಿಲ್. ಈಗ ನಾವೇನು ಮಾಡಬೇಕಂದ್ರೆ, ಇಲ್ಲಿ ಯಾರು ತೀರ್ಕೊಂಡಾರು, ಯಾವ ಪಾರ್ಟ್ನರ್ ತೀರ್ಕೊಂಡಾರು, ಇಲ್ಲಿ ಸುಮನ್. ಸೊ ನಾವೇನು ಮಾಡಬೇಕು, ಸುಮನಿಗೆ ಬರಬೇಕಾದಂಥ ಗುಡ್ ವಿಲ್ಲನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಸುಮನಿಗೆ ಬರಬೇಕಾದಂಥ ಗುಡ್ ವಿಲ್ಲನ್ನು ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡತಕ್ಕದ್ದಿಲ್ಲಿ. ಸೊ ಸುಮನ್ಸ್ ಶೇರ್ ಆಫ್ ಗುಡ್ ವಿಲ್, ನೋಟ್ ನಂಬರ್ 2, ಸುಮನ್ಸ್ ಶೇರ್ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ಸ್ ಟು 31,680 into 1 divided by 4. 31,680 into 1 divided by 4. 1 divided by 4 ಯಾಕೆ ಮಾಡ್ತಾ ಇದ್ದೀನಿ, ಅವರ ಓಲ್ಡ್ ರೇಷನ್ ನೋಡಿರಿ. ನಿಮ್ಮ ಕ್ವಶನಲ್ಲಿ ಅವರು ಓಲ್ಡ್ ರೇಷನ್ ಕೊಟ್ಟಿರ್ತಾರೋ 2:1:1 ಐತಿ. ಸೊ ಸುಮನ್ನ ಶೇರನ್ನು ತಗೋಬೇಕು ನೀವು. 1 divided by 4 ಬರ್ತದೆ. ಸೊ 31,680 into 1 divided by 4 ಎಷ್ಟು ಬರ್ತದೆ ನೋಡಿರಿ. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿದ್ರೆ ಕಂಪಲ್ಸರಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ, ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟರ್ ಯೂಸ್ ಮಾಡೋದನ್ನು ನೀವು ರೂಢಿ ಮಾಡ್ಕೋಬೇಕು. ಸೊ ಎಷ್ಟಾಗ್ತದೆ, 31,680 into 1 divided by 4
7,920 ಬರ್ತದೆ ಕರೆಕ್ಟ್. ಸೊ ಈ ಅಮೌಂಟ್ ಏನು ಸುಮನಿಗೆ ಬರಬೇಕಾದಂಥ ಗುಡ್ವಿಲ್, ಸುಮನಿಗೆ ಸಂಬಂಧಪಟ್ಟಂಥ ಗುಡ್ವಿಲ್. ಫಸ್ಟ್ ನೋಡಿರಿ ಆವ್ರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದನ್ನು ಇಂಟು 2 ಮಾಡ್ಕೊಂಡಿವಿ ನಾವು. ಯಾಕೆ ಇಂಟು 2 ಮಾಡ್ಕೊಂಡಿದ್ದೀವಿ, ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಇಂಟು 2 ಮಾಡ್ಕೊಂಡಿದ್ದಾಗ ನಿಮಗೆ ಏನು ಸಿಗ್ತದೆ, ಗುಡ್ವಿಲ್ ಸಿಗ್ತದೆ. ಆ ಗುಡ್ವಿಲ್ ಯಾರಿಗೆ ಸಂಬಂಧಪಟ್ಟಿದ್ದು, ಇಡೀ ಸಂಸ್ಥೆಗೆ ಸಂಬಂಧಪಟ್ಟಿದ್ದು, ಎಲ್ಲ ಪ್ರತಿಯೊಬ್ಬ ಪಾಲುದಾರರಿಗೆ ಸಂಬಂಧಪಟ್ಟಿದ್ದು. ಸೊ ನಾವೀಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಕೇವಲ ಸುಮನಿಗೆ ಮಾತ್ರ ಸಂಬಂಧಪಟ್ಟಂಥ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ನಾವು ಸುಮನ್ ಅಂತ ಓದ್ತಾ ಇದ್ದೀವಿ, ಬಿಕಾಸ್ ಇಲ್ಲಿ ತೀರ್ಕೊಂಡಂಥ ಪಾರ್ಟ್ನರ್ ಯಾರು, ಸುಮನ್. ದ ಡೈಡ್ ಪಾರ್ಟ್ನರ್ ಈಸ್ ಸುಮನ್. ಸೊ ಸುಮನಿನ ಶೇರ್ ಆಫ್ ಗುಡ್ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 31,680 ಇಂಟು 1/4. 1/4 ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಸುಮನಿನ ಶೇರ್. ಸೊ ಎಷ್ಟು ಬರ್ತದೆ, 7,920. ಸೊ ಈ 7,920 ಯಾರು ಕೊಡಬೇಕು ಸುಮನ್ಗೀಗ, ಉಳಿದಂಥ ಪಾರ್ಟ್ನರ್ಸ್ ಪವನ್ ಮತ್ತು ಮದನ್ ಅನ್ನೋ ಇಬ್ಬರು ಜನ ಪಾರ್ಟ್ನರ್ಸ್ ಉಳಿದಾರೆ ಕರೆಕ್ಟ್. ಸೊ ಆ ಪವನ್ ಮತ್ತು ಮದನ್ ಅನ್ನೋ ಇಬ್ಬರು ಜನ ಪಾರ್ಟ್ನರ್ಸ್ ಈ 7,920 ಸುಮನಿಗೆ ಕೊಡಬೇಕು. ಈಗ ಯಾವ ರೇಷೋ ಮೇಲೆ ಕೊಡಬೇಕು ಅಂದರೆ ಪವನ್ ಎಷ್ಟು ಕೊಡಬೇಕು, ಮದನ್ ಎಷ್ಟು ಕೊಡಬೇಕು ಅನ್ನೋ ಒಂದು ಕ್ವಶನ್ ಕರೆಕ್ಟ್. ಅವ್ರು ಯಾವ ರೇಷೋ ಮೇಲೆ ಕೊಡಬೇಕಂದ್ರೆ ಗೇನ್ ರೇಷೋ ಮೇಲೆ ಕೊಡಬೇಕು. ಯಾವ ರೇಷೋ ಮೇಲೆ ಕೊಡಬೇಕು, ಗೇನ್ ರೇಷಿಯೋ. ಸೊ ನಿಮ್ಮ ಒಂದು ಕ್ವಶನಲ್ಲಿ ಗೇನ್ ರೇಷೋ ಕೊಟ್ಟಾರೋ ಅಥವಾ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊರಿ. ಸೊ ಈ ಒಂದು ಕ್ವಶನಲ್ಲಿ ನಮಗವರು ಗೇನ್ ರೇಷಿಯೋ ಕೊಟ್ಟಿಲ್ಲ. ಸೊ ಗೇನ್ ರೇಷಿಯೋ ಕೊಟ್ಟಿಲ್ಲ ಅಂದಾಗ ಏನು ಮಾಡಬೇಕು, ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆ ನಾನು ನಿಮಗೆ. ಗೇನ್ ರೇಷಿಯೋ ಕೊಟ್ಟಿಲ್ಲ ಅಂದಾಗ ಓಲ್ಡ್ ರೇಷಿಯೋನ ಗೇನ್ ರೇಷಿಯೋನಾಗಿ ಮಾಡ್ಕೊರಿ. ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ವಿಲ್ ಬಿಕಮ್ ಯುವರ್ ಗೇನ್ ರೇಷಿಯೋ. ಬಟ್ ಅದರೊಳಗೆ ಒಂದು ಚೇಂಜನ್ನು ನೀವು ಮಾಡ್ಕೋಬೇಕು. ಯಾವ ಪಾರ್ಟ್ನರ್ ತಿರ್ಕೊಂಡಿರ್ತಾರಲ್ಲ ಆ ಪಾರ್ಟ್ನರಿನ ಶೇರನ್ನು ಕ್ಯಾನ್ಸಲ್ ಮಾಡಿಬಿಡ್ರಿ. ಸೊ ಓಲ್ಡ್ ರೇಷಿಯೋ ಎಷ್ಟಿದೆ ನೋಡ್ರಿ ನಮ್ದು, 2:1 ಅದ. ಸೊ ಇಲ್ಲಿ ಸುಮನಿನ ಶೇರ್ ಯಾವುದು, ಲಾಸ್ಟ್ಗೆ ಬರುವಂಥ 1 ಕರೆಕ್ಟಾ. ಸೊ ಆ 1 ಕ್ಯಾನ್ಸಲ್ ಮಾಡಿರಿ, ಉಳಿದೆಷ್ಟು 2:1. ಸೊ ಗೇನ್ ರೇಷಿಯೋ ಈಸ್ ಈಕ್ವಲ್ಸ್ ಟು 2:1 ಹೇಳ್ತಾ. ನೆಕ್ಸ್ಟ್ ಏನು ಮಾಡಬೇಕು, ಗೇನ್ ರೇಷಿಯೋನ ಫೈನ್ ಮಾಡಿದಿರಿ. ಸೊ ಆ ಗೇನ್ ರೇಷಿಯೋ ಮೇಲೆ ಏನು ಮಾಡಬೇಕಂದ್ರೆ ಪವನ್ ಮತ್ತು ಮದನ್ ಸುಮನಿಗೆ ಕೊಡಬೇಕಾಗಿದ್ದಂಥ ಗುಡ್ವಿಲ್ಲನ್ನು ಕೊಡಬೇಕು. ಸೊ ಪವನ್ ಎಷ್ಟು ಕೊಡಬೇಕಾಗ್ತದೆ ನೋಡ್ರಿ, ಈಗ 7,920 ಇಂಟು 2/3 ಎಷ್ಟಾಗ್ತದೆ, 5,280. ಪವನ್ ಎಷ್ಟು ಕೊಡಬೇಕು, ಮದನ್ ಎಷ್ಟು ಕೊಡಬೇಕು, 7,920 ಇಂಟು 1/3 2,640 ಕರೆಕ್ಟ್. ಸೊ ಪವನ್ ಮತ್ತು ಮದನ್ ಕೊಡಬೇಕಾಗಿರುವಂಥ ಅಮೌಂಟನ್ನು ನಾವು ಫೈನ್ ಮಾಡಿದ್ದೀವಿ. ಈಗ ಏನು ಮಾಡಬೇಕು, ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಕಾಲಮ್ಸ್ ಹಾಕ್ರಿ, ವಿಡಿಯೋನ ಪಾಸ್ ಮಾಡಿರಿ, ಕಾಲಮ್ಸ್ ಹಾಕ್ರಿ. ಸುಮನ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡಿಂಗ್ ಹಾಕೋರಿ, ಆ ಕಡೆ ಡೆಬಿಟ್ ಈ ಕಡೆ ಕ್ರೆಡಿಟ್. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಈಗೇನು ಮಾಡಬೇಕು, ಫಸ್ಟಿಂದ ಕ್ವಶನನ್ನು ನೋಡ್ಕೊತ ಬರೀ, ಪ್ರತಿಯೊಂದು ಅಡ್ಜಸ್ಟ್ಮೆಂಟನ್ನು ನೋಡ್ಕೊತ ಹೋಗ್ಬೇಕು. ಫಸ್ಟ್ ಅವ್ನು ನಾವು ಏನು ಕೊಡಬೇಕಂತ ಹೇಳಿದಾರೆ ಅವರು, ಅವನಿಗೆ ಬರುವಂಥ ಕ್ಯಾಪಿಟಲನ್ನು ಕೊಡ್ರಿ ಅಂತ ಹೇಳಿದಾರೆ ಕರೆಕ್ಟ್. ಸೊ ಅದಕ್ಕೆ ನಾವಿಲ್ಲಿ ಏನು ಬರಿತೀವಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಬಿಕಾಸ್ ಇದು ಏನು ಕ್ಯಾಪಿಟಲ್ ಕರೆಕ್ಟ್. ಅವನಿಗೆ ಕೊಡಬೇಕಾಗಿರುವಂಥ ಕ್ಯಾಪಿಟಲನ್ನು ನಾವು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತಾ ಇದ್ದೀವಿ. ಯಾಕೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತಾ ಇದ್ದೀರಿ ಸರ್, ಮೇಲೆ ಹೆಡ್ಡಿಂಗ್ ಏನಕ್ಕೆ ನಾವು ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ನಾವೇನು ತೊಗೋತಾ ಇದ್ದೀವಿ, ಇಲ್ಲಿ ಕೂಡ ಕ್ಯಾಪಿಟಲನ್ನು ತೊಗೋತಾ ಇದ್ದೀವಿ. ಅದಕ್ಕೆ ನಾನು ಅಲ್ಲಿ ಏನು ಬರ್ತೀನಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಸುಮನಿಗೆ ಇರುವಂಥ ಕ್ಯಾಪಿಟಲನ್ನು ನೋಡಿರಿ, ನಿಮ್ಮ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್, ನಿಮ್ಮ ಕ್ವಶನ್ದಲ್ಲಿರುವಂಥ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರ್ತಾರೆ ನೋಡಿರಿ. ಸೊ ಎಷ್ಟದ ಕ್ಯಾಪಿಟಲ್, 10,000. ಸುಮನಿಗೆ ಬರುವಂಥ ಕ್ಯಾಪಿಟಲ್ ಎಷ್ಟದ, 10,000. ನೆಕ್ಸ್ಟ್ ಅವನ ಪಾಲಿಗೆ ಬರುವಂಥ ರಿಸರ್ವ್ ಫಂಡನ್ನು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ರಿಸರ್ವ್ ಫಂಡ್ ಎಷ್ಟದ, 20,000. ಈ 20,000 ಯಾರ್ದು, ಇಡೀ ಸಂಸ್ಥೆಗೆ ಸಂಬಂಧಪಟ್ಟಂಥ ರಿಸರ್ವ್ ಫಂಡ್. ಇದು ನಮಗೇನು ಬೇಕಾಗಿದೆ, ಈಗ ಸುಮನಿಗೆ ಬರುವಂಥ ಶೇರ್ ಮಾತ್ರ ಬೇಕು. ಸೊ 20,000 ಇಂಟು 1/4. ಈ 1/4 ಯಾವ ರೀತಿ ಬರ್ತಾಯಿದೆ, ಹೆಂಗೆ ಬರ್ತಾಯಿದೆ 1/4, ಓಲ್ಡ್ ರೇಷಿಯೋ ಮೇಲೆ 2:1. ಸೊ ಆ ಒಂದು ಓಲ್ಡ್ ರೇಷಿಯೋನ ಇಟ್ಕೊಂಡು ಈ 1/4 ಬರ್ತಾಯಿದೆ. ಸೊ 20,000 ಇಂಟು 1/4 ಮಾಡಿದಾಗ ನಿಮಗೆ ಸಿಗ್ತದೆ 5,000. ಸೊ ನೆಕ್ಸ್ಟ್ ದಿ ಪ್ರಾಫಿಟ್ ಅಪ್ ಟು ದಿ ಡೇಟ್ ಆಫ್ ಹಿಸ್ ಡೆತ್ ಅಂತ ಕೊಟ್ಟಾರ ಅವರು. ಪ್ರಾಫಿಟ್ ಕೊಡಬೇಕು ನೀವು. ಸೊ ಪ್ರಾಫಿಟ್ ಅಂದಾಗ ನಾವು ಯಾವ ಅಕೌಂಟನ್ನು ಬರೀಬೇಕಿಲ್ಲಿ, P&L ಸಸ್ಪೆನ್ಸ್ ಅಕೌಂಟ್. ಯಾವುದು, P&L ಸಸ್ಪೆನ್ಸ್ ಅಕೌಂಟನ್ನು ಬರೀಬೇಕಂತ ನಾನು ನಿಮಗೆ ಹೇಳಿದ್ದೀನಿ. ಸೊ P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರೀರಿ. ಸೊ ಈಗ ಯಾವ ಒಂದು ಬೇಸ್ ಮೇಲೆ ಅವರು ಪ್ರಾಫಿಟನ್ನು ಕೊಡ್ತಾ ಇದ್ದಾರೆ ನಿಮಗೆ, ಅವರು ಬೇಸ್ಡ್ ಆನ್ ಆವ್ರೇಜ್ ಪ್ರಾಫಿಟ್. ಯಾವ ಬೇಸ್ ಮೇಲೆ, ಬೇಸ್ಡ್ ಆನ್ ಆವ್ರೇಜ್ ಪ್ರಾಫಿಟ್. ಸೊ ಆವ್ರೇಜ್ ಪ್ರಾಫಿಟ್ ಎಷ್ಟದ, ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಮೇಲ್ಗಡೆ ನೋಡಿರಿ, ಆವ್ರೇಜ್ ಪ್ರಾಫಿಟನ್ನು ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಲ್ಲದ ಆವ್ರೇಜ್ ಪ್ರಾಫಿಟ್,
15,848 ನೋಡಿರಿ, ಅದ ನಮ್ಮ ಎವ್ರೇಜ್ ಪ್ರಾಫಿಟ್. ಕರೆಕ್ಟ್. ಸೊ ಆ ಎವ್ರೇಜ್ ಪ್ರಾಫಿಟನ್ನು ನೀವು ಈಗ ಏನು ಮಾಡಬೇಕು, ಸುಮನಿಗೆ ತನ್ನ ಶೇರ್ ಬರುವಂಥ ಒಂದು ಶೇರನ್ನು ಕೊಡಬೇಕಾಗ್ತದೆ. ಸೊ 15,840 ಇಂಟು 1/4, ಯಾಕಂದ್ರೆ ಸುಮನಿಗೆ ಬರುವಂಥ ಶೇರ್ 1/4. ಬಟ್ ಡೈರೆಕ್ಟ್ ನೀವು ಅಮೌಂಟನ್ನು ಬರೆಯೋಂಗಿಲ್ಲ, ಇಲ್ಲಿ ಮತ್ತೊಂದು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಅದು ಏನು, ಮಂತ್ಸ್. ಅವನು ಎಷ್ಟು ಮಂತ್ಸ್ ಬದುಕಿದಾನಲ್ಲ ಅಷ್ಟು ಮಂತ್ಸ್ ಮೇಲೆ ನೀವು ಏನು ಮಾಡಬೇಕಾಗ್ತದೆ ಅಂದ್ರೆ ಅವನಿಗೆ ಆ ಒಂದು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗ್ತದೆ. ಇಲ್ಲಿ ನೋಡಿರಿ, ಸುಮನ್ ಡೈಡ್, ಕ್ವಶನ್ ನೋಡಿರಿ, ಸುಮನ್ ಯಾವಾಗ ತೀರ್ಕೋತಾರೆ ಇಲ್ಲಿ, ಸುಮನ್ ಡೈಡ್ ಆನ್ July 1, ಸುಮನ್ ಡೈಡ್ ಆನ್ July 1, 2017. ಸೊ July 1, 2017ಗೆ ಸುಮನ್ ತೀರ್ಕೊಂಡಾರ. ಕರೆಕ್ಟ್. ಸೊ ನಮ್ಮ ಬ್ಯಾಲೆನ್ಸ್ ಶೀಟ್ ಯಾವಾಗ ಮುಗ್ದೈತೆ ನೋಡ್ರಿ, 31/3/2017. ಸೊ ಆ 31/3/2017 ಹಿಡ್ಕೊಂಡು July 1, 2017 ತನಕ ಎಷ್ಟು ಮಂತ್ಸ್ ಆಕೈತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 31 ಅದ, ಸೊ ಆ 3 ಬಿಡ್ರಿ. ಈ ಕಡೆ July 1 ಅದ, ಸೊ ಜುಲೈಯನ್ನು ಬಿಡ್ರಿ. ಸೊ 31/3 ಅಂದರೆ ಯಾವುದು, ಮಾರ್ಚ್ ತಿಂಗಳು. ಸೊ ಅದನ್ನು ಮಾರ್ಚ್ನ ಬಿಡಬೇಕು ನೀವು. ಇದ್ರ ಮುಂದೆ ಕೌಂಟ್ ಮಾಡ್ರಿ ನಾ ಏಪ್ರಿಲ್, ಮೇ, ಜೂನ್. ಜುಲೈಯನ್ನು ಹಿಡಿಯೋಂಗಿಲ್ಲ, ಬಿಕಾಸ್ 1ನೇ ತಾರೀಕು ಐತಿ. ಸೊ ಎಷ್ಟು ತಿಂಗಳಾಗ್ತದೆ ಇಲ್ಲಿ, ಏಪ್ರಿಲ್, ಮೇ, ಜೂನ್, ಎಷ್ಟು, 3 ಮಂತ್ಸ್. ಕರೆಕ್ಟ್. ಸೊ ಇಲ್ಲಿ ಏನು ಮಾಡ್ಬೇಕು ನೀವೀಗ, P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರ್ದಿರಿ. 15,840 ಇಂಟು 1/4. 1/4 ಯಾಕೆ ಮಾಡ್ತಾ ಇದ್ದೀವಿ, ಸುಮನಿನ ಶೇರ್, ಇಂಟು 3/12, ಇಂಟು 3/12, ಯಾಕಂದರೆ ಅವನು ಬದುಕಿರುವಂಥ ಅಷ್ಟು ಮಂತ್ಸ್ ಅದು. ಸೊ ಅಮೌಂಟ್ ಎಷ್ಟು ಬರ್ತದೆ ನೋಡಿರಿ, 990. ನಾನು ನಿಮ್ಗೆ ಹೇಳಿದ್ದೀನಿ, ಈ ಮಂತ್ಸ್ ಕ್ಯಾಲ್ಕುಲೇಷನನ್ನು ಕೇವಲ 2 ಕಡೆ ಮಾಡ್ತೀವಿ ನಾವು. ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಕೊಡಬೇಕಾದ್ರೆ, ಮತ್ತೊಂದು P&L ಸಸ್ಪೆನ್ಸ್ ಅಕೌಂಟ್ ಬರೀಬೇಕಾದ್ರೆ. ನೆಕ್ಸ್ಟ್ ಏನು ಕೊಡಬೇಕು, ಅವನಿಗೆ ಬರುವಂಥ ಗುಡ್ವಿಲನ್ನು ಕೊಡಬೇಕು. ಸೊ ಈ ಗುಡ್ವಿಲನ್ನು ಯಾರು ಕೊಡಬೇಕು, ಪವನ್ ಮತ್ತು ಮದನ್. ಆಲ್ರೆಡಿ ನಾವು ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಬಾಯ್ ಪವನ್ಸ್ ಕ್ಯಾಪಿಟಲ್ ಅಕೌಂಟ್, ಯಾಕಂದರೆ ಪವನ್ ಕೊಡಬೇಕು ಅಮೌಂಟ್ ಇದನ್ನು. ಸೊ ಅದಕ್ಕೆ ಬಾಯ್ ಪವನ್ಸ್ ಕ್ಯಾಪಿಟಲ್ ಅಕೌಂಟ್ 5,280, ಬಾಯ್ ಮದನ್ಸ್ ಕ್ಯಾಪಿಟಲ್ ಅಕೌಂಟ್ 2,640. ಸೊ ಇವನ್ನೆಲ್ಲ ಯಾಕೆ ನಾವು ಕ್ರೆಡಿಟ್ ಸೈಡ್ ಬರ್ತೀವಿ, ಬಿಕಾಸ್ ಇವೆಲ್ಲ ಆ ಒಂದು ಸುಮನನ ಎಕ್ಸಿಕ್ಯೂಟರ್ಗೆ ಆಗುವಂಥ ಇನ್ಕಮ್ಸ್. ಯಾಕಂದರೆ ಅವನ ಕ್ಯಾಪಿಟಲ್ ಹೆಚ್ಚಾಗ್ತದೆ, ಅವನ ಬಂಡವಾಳ ಹೆಚ್ಚಾಗ್ತದೆ. ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ಬರ್ತೀವಿ. ಅವನ ಬಂಡವಾಳ ಕಡಿಮೆ ಆಗತ್ತಿತ್ತು, ಅವ್ನಿಗೆ ಅದು ಖರ್ಚು ಆಗತ್ತಿತ್ತು ಅಂದ್ರೆ ಅದನ್ನು ಡೆಬಿಟ್ ಸೈಡ್ ಬರೀರಿ. ಸೊ ಲಾಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಾರ ನೋಡ್ರಿ, ಸುಮನ್ ಡೈಡ್ ಆನ್ July 1, 2017. ಅದಾದಮೇಲೆ ಕೊಟ್ಟಾರ ನೋಡ್ರಿ, ಎಷ್ಟು ವಿತ್ಡ್ರಾ ಮಾಡ್ಕೊಂಡಾರ ಅವರು, ಸುಮನ್ ವಿತ್ಡ್ರಾ 5,000 rupees. ಸೊ 5,000 ಏನಿದು ಡ್ರಾಯಿಂಗ್ಸ್ ಅಂದರೆ ಈಗ ನಾಳೆ ಅದನ್ನು ವಾಪಸ್ ನಾವು ತೀರಿಸಬೇಕಾಗ್ತದೆ. ಸೊ ವಾಪಸ್ ತೀರಿಸ್ಬೇಕಂದ್ರೆ ನೀವು ಹಣವನ್ನು ಕೊಡಬೇಕಾಗ್ತದೆ. ಸೊ ಹಣವನ್ನು ನೀವು ಕೊಡ್ತಾ ಇದ್ದೀರ ಅಂದರೆ ನಿಮಗೆ ಅದೇನಾಗ್ತದೆ, ಖರ್ಚು. ಸೊ ಖರ್ಚು ಅಥವಾ ಎಕ್ಸ್ಪೆನ್ಸ್ ಆದಾಗ ಅದನ್ನು ನೀವು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಸೊ ಡೆಬಿಟ್ ಸೈಡ್ ಅಂತ ಬರೀತೀರಿ, 2 drawings 5,000. ಸೊ ಮುಗೀತು, ಇಷ್ಟ ಅದ, ಮತ್ತು ಯಾವ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ನೀವೇನು ಮಾಡಿರಿ, ಟೋಟಲ್ ಯಾವ ಸೈಡ್ ಹೆಚ್ಚು ಬರ್ತದೆ ನೋಡಿರಿ, ಡೆಬಿಟ್ ಸೈಡು ಅಥವಾ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಕ್ರೆಡಿಟ್ ಸೈಡ್ ಅಮೌಂಟ್ ಹೆಚ್ಚು ಬರ್ತದೆ 23,910. ಸೊ 23,910 ಎರಡು ಸೈಡ್ ಬರೀರಿ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರ್ತದೆ ನೋಡಿರಿ, 18,910. 18,910. ಸೊ ಇದ್ರ ಮುಂದೆ ಏನು ಬರೀಬೇಕು ನೀವು, ಟು ಸುಮನ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ. ಎಲ್ಲ ಪ್ರಾಬ್ಲಮ್ನಲ್ಲಿ ನಾವು ಏನು ಮಾಡಿದ್ವಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ತಿದ್ವಿ. ಕರೆಕ್ಟಾ. ಸೊ ಇಲ್ಲಿ ಏನು ಮಾಡಬೇಕೀಗ, ನಾವಿಲ್ಲಿ ಏನು ಪ್ರಿಪೇರ್ ಮಾಡಿದ್ದೀವಿ, ಸುಮನ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀವಿ. ಯಾಕಂದರೆ ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅವರು, ಪ್ರಿಪೇರ್ ಸುಮನ್ಸ್ ಕ್ಯಾಪಿಟಲ್ ಆ್ಯಂಡ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ. ಅಂದರೆ ಕ್ಯಾಪಿಟಲ್ ಅಕೌಂಟನ್ನು ಮಾಡಬೇಕು, ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಮಾಡಬೇಕು. ಸೊ ಇಲ್ಲಿ ಬರುವಂಥ ಬ್ಯಾಲೆನ್ಸಿಂಗ್ ಫಿಗರ್ನ ನೀವೇನು ಮಾಡಬೇಕು, ಎಕ್ಸಿಕ್ಯೂಟರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಅಲ್ಲಿ ತೊಗೊಂಡು ಹೋಗಬೇಕು. ಸೊ ಎಷ್ಟು ಬರ್ತದೆ ಅಮೌಂಟ್, 18,910. ಅದ್ರ ಮುಂದ್ಗಡೆ ಟು ಸುಮನ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಬರೀರಿ. ಕೆಳಗಡೆ ಇದನ್ನು ಅಕೌಂಟ್ ಕ್ಲೋಸ್ ಮಾಡಿರಿ, ಕೆಳಗಡೆ ಮತ್ತೊಂದು ಅಕೌಂಟನ್ನು ಹಾಕಿರಿ. ಅದಕ್ಕೆ ಹೆಡ್ಡಿಂಗ್ ಏನು ಕೊಡಬೇಕು ನೀವು, ಸುಮನ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೆಡ್ಡಿಂಗ್ ಕೊಡಬೇಕು. ಸೊ ಸುಮನ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೆಡ್ಡಿಂಗ್ ಕೊಡ್ರಿ. ಮೇಲ್ಗಡೆ ಇರುವಂಥ ಡೆಬಿಟ್ ಸೈಡ್ ಇರುವಂಥ ಅಮೌಂಟ್, ಮೇಲ್ಗಡೆ ಸುಮನ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇರುವಂಥ ಅಮೌಂಟ್ ಯಾವುದು, 18,910. ಅದನ್ನು ಇಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು ನೀವು. ಅದನ್ನು ಇಲ್ಲಿ ಕ್ರೆಡಿಟ್ ಸೈಡ್ ಬರೀರಿ. ಏನಂತ ಬರೀತೀರಿ, ಬಾಯ್ ಸುಮನ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಬಿಕಾಸ್ ಈ ಅಮೌಂಟನ್ನು ಎಲ್ಲಿಂದ ತೊಗೊಂಬರತ್ತೀರಿ ನೀವು, ಸುಮನಿನ ಕ್ಯಾಪಿಟಲ್ ಅಕೌಂಟಿಂದ ತೊಗೊಂಬರತ್ತೀರಿ. ಕರೆಕ್ಟಾ. ಸೊ ಅದ್ರ ಸಲುವಾಗಿ ಬಾಯ್ ಸುಮನ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಅಲ್ಲಿ ಸುಮನ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅದು ಯಾಕೆ ಬರ್ದೀವಿ ಮೇಲ್ಗಡೆ, ಬಿಕಾಸ್ ಆ ಅಮೌಂಟನ್ನು ಎಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ನಾವು, ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಯಾಕೆ ಬರ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಎಲ್ಲಿಂದ ಅಮೌಂಟನ್ನು ತೊಗೊಂಬರತ್ತಿದ್ದೀವಿ ನಾವು, ಕ್ಯಾಪಿಟಲ್ ಅಕೌಂಟಿಂದ ಆ ಅಮೌಂಟನ್ನು ತೊಗೊಂಬರತ್ತೀವಿ. ಕರೆಕ್ಟ್.
ಸೊ ಅದಕ್ಕೆ ಏನು ಬರೀರಿ, ಬಾಯ್ ಸುಮನ್ಸ್ ಕ್ಯಾಪಿಟಲ್ ಕೌಂಟ್ 18,910 ಇಷ್ಟ ಅದ. ಇದು ಎರಡು ಸೈಡ್ ಕ್ಲೋಸ್ ಮಾಡಿರಿ, ಡೆಬಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬರ್ತದೆ, ಅಲ್ಲೇನಂತ ಬರೀಬೇಕು, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ತಿಳಿತಾ? ಸೊ ಇದು ಪ್ರಾಬ್ಲಮನ್ನು ಕೂಡ ನೀವೇನು ಮಾಡಬೇಕು, 3 ಸಲ ತಪ್ಪದೆ ನಿಮ್ಮ ರೆಮಿಡಿಯಲ್ ನೋಟ್ಬುಕ್ನಲ್ಲಿ ಬರೀಬೇಕು. ಸೊ ಯಾರ್ಯಾರು ರೆಮಿಡಿಯಲ್ ಇಲ್ಲದೇ ಇರೋರು ಯಾರ್ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ, ಬರೀ ಕೇವಲ ರೆಮಿಡಿಯಲ್ ಅಷ್ಟೇ ನೋಡ್ಬೇಕಂತ ಏನಿಲ್ಲ, ಪ್ರತಿಯೊಬ್ಬರು ಇದನ್ನು ನೋಡಿರಿ, ಪ್ರತಿಯೊಬ್ಬರು ಅಭ್ಯಾಸ ಮಾಡಿರಿ. ನೋಡಿರಿ, ಎಕ್ಸಾಮ್ಸ್ ಅಂತೂ ಒಂದಲ್ದ ಒಂದೇ ನಡೀತದೆ. ನೀವು ರೂಮರ್ಸ್ ಅಥವಾ ನೀವು ಒಂದು ಏನು ಬೋಗಸ್ ಸುದ್ದಿ ಅಂತ ಕರಿತೀವಿ ಅವೆಲ್ಲ ನಂಬ್ಕೊ ಕುಂದ್ರಬೇಡ್ರಿ. ಎಕ್ಸಾಮ್ಸ್ ನಡೆಯಂಗಿಲ್ಲ, ಎಕ್ಸಾಮ್ಸ್ ರದ್ದು ಆಗ್ತಾವೆ ಅನ್ನೋದನ್ನು ತಲೆಗಿಂದ ತೆಗೀರಿ. ಎಕ್ಸಾಮ್ಸ್ ಯಾವುದೇ ಕಾರಣಕ್ಕೂ ರದ್ದು ಆಗುವುದಿಲ್ಲ. ಸೊ ನೀವು ಅಭ್ಯಾಸ ಮಾಡಬೇಕು, ಕಂಟಿನ್ಯೂ ಅಭ್ಯಾಸ ಮಾಡಬೇಕು. ಇನ್ನು ಎಕ್ಸಾಮ್ ಯಾವಾಗ ಅದಾವು ಏನೋ ಅಂತಂದು ನೀವು ಬಿಟ್ಟು ಅಭ್ಯಾಸ ಮಾಡಲಿಲ್ಲ ಅಂದ್ರೆ ನಾಳೆ ನಿಮ್ಗೆ ಅದು ನೆನಪಿರೋಂಗಿಲ್ಲ, ಟಚ್ ಇರೋಂಗಿಲ್ಲ. ಆಮೇಲೆ ಕ್ವಶನ್ ಮಾಡ್ಕೊಂಡು ಕುಂದಿರ್ತೀರಿ, ಇದು ಹೆಂಗೆ ಬಂತು ಅದು ಹೆಂಗೆ ಬಂತು ಅಂತ. ಸೊ ಅಷ್ಟೆಲ್ಲ ಮಾಡೋಕ್ಕಿಂತನೂ ನೀವೇನು ಮಾಡಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಅಟ್ಲೀಸ್ಟ್ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್, ಯಾಕಂದರೆ ನಮ್ಮದು ಪ್ರಾಬ್ಲಮ್ ಬಿಡಿಸುವಂಥ ಸಬ್ಜೆಕ್ಟ್, ಇದು ಥಿಯರಿ ಸಬ್ಜೆಕ್ಟ್ ಅಲ್ಲ. ಥಿಯರಿ ಸಬ್ಜೆಕ್ಟ್ನಲ್ಲಿ ನೀವು ಬುಕ್ ನೋಡಿ ಓದ್ಕೋಬೋದು, ಬಟ್ ಪ್ರಾಬ್ಲಮೆಟಿಕ್ ಹಂಗಿರಂಗಿಲ್ಲ. ನೀವು ಒಂದು ಸಲ ಮರೆತ್ರಿ, ಸ್ವಲ್ಪ ಲಾಂಗ್ ಗ್ಯಾಪ್ ಆಯ್ತಂದ್ರೆ ನೀವೇನಾಗ್ತದೆ, ಅಲ್ಲಿ ಮನುಷ್ಯ ಮರ್ಯಾಕೆ ಸ್ಟಾರ್ಟ್ ಆಗ್ತದೆ. ಸೊ ನೀವು ಮರೆತ್ರಂದ್ರೆ ಈ ಟ್ರಾನ್ಸಾಕ್ಷನ್ ಅಥವಾ ಈ ಒಂದು ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಯಂಗಿಲ್ಲ. ಸೊ ಅದಕ್ಕೆ ಏನು ಮಾಡಿರಿ, ಡೈಲಿ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ. ಸೊ ಈ ಪ್ರಾಬ್ಲಮ್ನ ಏನು ಮಾಡಿರಿ, ಕಂಪಲ್ಸರಿ ನೋಡೋಲ್ಲ, ನೀವು ನಿಮಗೆ ನೀವೇ ಒಂದು ಜಸ್ಟಿಸನ್ನ ತೊಗೋಬೇಕು. ನಿಮ್ಮದು ನೀವೇ ಒಂದು ಜಸ್ಟಿಸನ್ನು ಮಾಡಿಕೊಂಡು ನೋಡಲ್ದನ ಎಲ್ಲಿ ನೋಡಿರಿ, ಚೆಕ್ ಅಂತೂ ಮಾಡೋಕೆ ನಾನು ಬರೋಂಗಿಲ್ಲ, ಯಾರೂ ಇರೋದಿಲ್ಲ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ನಿಮ್ಮ ಮನಸ್ತೃಪ್ತಿ ಆಗಬೇಕು. ಸೊ ಆ ರೀತಿ ನೀವು ಅಭ್ಯಾಸನ ಮಾಡಬೇಕು. ನೋಡಲ್ದನ ಈ ಪ್ರಾಬ್ಲಮನ್ನು ಕಂಪಲ್ಸರಿ 3 ಸಲ ನಿಮ್ಮ ರೆಮಿಡಿಯಲ್ ನೋಟ್ಬುಕ್ನಲ್ಲಿ ಬಿಡಿಸ್ರಿ. ಓಕೆ. ಸೊ ಮತ್ತೊಂದು ಪ್ರಾಬ್ಲಮನ್ನು ಇದೇ ರೀತಿ ಇರುವಂಥ ಮತ್ತೊಂದು ಪ್ರಾಬ್ಲಮನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ. ಸೊ ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.